ಮಾಲೂರಿನಲ್ಲಿ ಇಂದು ಐತಿಹಾಸಿಕ ಹಸಿ ಕರಗದ ಪ್ರಯುಕ್ತ ಆಟೋ ಮಾಲೀಕರು ಹಾಗೂ ಚಾಲಕರು ಸಂಘದಿಂದ ಅನ್ನದಾನ ಸಮರ್ಪಣೆಯನ್ನು ಬಸ್ ನಿಲ್ದಾಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾಲೂರಿನ ಯುವ ಮುಖಂಡರಾದ ಬಡಗಿ ಶ್ರೀನಿವಾಸ್ ಅವರು ಚಾಲನೆಯನ್ನು ನೀಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡು ಪಾನಕ, ಮಜ್ಜಿಗೆ ಹಾಗೂ ಪ್ರಸಾದವನ್ನು ಸ್ವೀಕರಿಸಿದರು. ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ. ಇಲ್ಲ ಹಿಂಗೆ ಕೊಡ ಪಿನ್ಗಳ ಕೊಡ ಇಲ್ಲ ಕೊಡಿ ಇನ್ನ ಇಲ್ಲ ನೋಡಿ ಇಲ್ಲಿ ಇಲ್ಲೊಂದು ಕೊಡಿ ಇಲ್ಲೊಂದು ಕೊಡು ಬ್ಯಾಡ್ಜ ಯಾರು ಹಾಕೊಂಡು ಎಲ್ಲ ಮಾಲೂರು ತಾಲೂಕಿನ ಆತ್ಮೀಯ ಬಂಧುಗಳೇ, ಏನು ಈ ಮಾಲೂರು ನಗರದ ಬಸ್ ನಿಲ್ದಾಣದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಸುಮಾರು 20 ವರ್ಷದಿಂದ ಪಾನಕ, ಮಜ್ಜಿಗೆ, ಅನ್ನದಾನ ಮಾಡುವ ಒಂದು ಕಾರ್ಯವನ್ನು ಸುಮಾರು 20 ವರ್ಷದಿಂದ ಮಾಡ್ಕೊಂಡು ಬಂದಿರ್ತಾರೆ. ವಿಶೇಷವಾಗಿ ಅದನ್ನು ನಮ್ಮ ಹಸಿ ಕರಗದ ದಿನದಂದು ಅತಿ ಹೆಚ್ಚು ಕರಗ ವೀಕ್ಷಣೆಗೆ ಹಳ್ಳಿಗಳಿಂದ ಬಂದಿರ್ತಾರೆ. ಅವರಿಗೆ ಊಟದ ಸೌಕರ್ಯ ಇರೋದಿಲ್ಲ. ಅವರಿಗೆ ನೆರವಾಗಲಿ ಅಂಥೇಳಿ ಹಾಗೂ ಬಡಜನತೆಗೆ ನೆರವಾಗಲಿ ಅಂಥೇಳಿ ಮತ್ತು ಈ ಬಿಸಿಲಿನ ವಾತಾವರಣಕ್ಕೆ ಪಾನಕ ಮತ್ತು ಮೊಸರು ಬಜ್ಜಿ ಕೊಟ್ಟರೆ ಸ್ವಲ್ಪ ತಣ್ಣಗಿರ್ತದೆ ಅಂತೇಳ್ಬಿಟ್ಟು ಒಳ್ಳೆ ಕಾರ್ಯವನ್ನು ಸುಮಾರು 20 ವರ್ಷದಿಂದ ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಲಿ, ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ತಾಯಿ ಕರಗದಾಂಬೆ ದ್ರೌಪದಾಂಬೆ ಅಂಥೇಳಿ ತಾಯಿಯಲ್ಲಿ ಆರೈಕೆ ಮಾಡ್ಕೊಳ್ತಾ, ಮತ್ತು ಅವರಿಗೆ ಗಾಡಿ ಓಡಿಸುವಾಗ ಮತ್ತು ಇದು ಮಾಡುವಾಗ ಅವರಿಗೆ ಎಲ್ಲೋ ಅಪಘಾತಗಳು ಕಡಿಮೆ ರೀತಿಯಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು ಮತ್ತು ಹೆಚ್ಚಿನ ರೀತಿಯಲ್ಲಿ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು ತಾಯಿ ಕರಗದಾಂಬೆ ಮಾರಮ್ಮ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಮಾತನ್ನು ಆಡ್ತಾ ಇದ್ದೀನಿ. ಸಿನಣ್ಣ ಅಲ್ಲಿ ಬರ್ರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಂದಿನಂತೆ ಈ ವರ್ಷ ಸಹ ಅನ್ನದಾನ ಏರ್ಪಡಿಸಿದ್ದು ಪಾನಕ, ಎಣ್ಣೆ, ಮಜ್ಜಿಗೆ ಅನ್ನದಾನ ಸುಮಾರು 3000 ಜನರಿಗೆ ಏರ್ಪಡಿಸಿದೆ. ಸುಮಾರು ದಾನಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವ್ರಿಗೆಲ್ಲ ಇನ್ನೂ ಮುಂದಿನ ವರ್ಷ ಸಹ ಇದೇ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವ್ರನ್ನೂ ಸಹ ನಮ್ಮ ಜೊತೆ ಸೇರಿಸಿಕೊಂಡು ಇನ್ನೂ ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇವೆ. ಜೈ ಶ್ರೀರಾಮ್. ಎತ್ತಿ ಬಿಡಪ್ಪ ಎಲ್ಲನ.
ಹಂಗೆ ಬರ್ತಾರೆ, ಮುಂದೆ ಬನ್ನಿ, ಈ ಕಡೆ ಬರ್ತಾರೆ. ಬನ್ರಿ ಯಾರನ ರಾಜ ಬನ್ನಿ ಹಾಕ್ ಬನ್ನಿ.